ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ. A13 ರಕ್ಷಣೆಗೆ ಪೊಲೀಸರು ಯತ್ನಿಸಿರುವಂತಹ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಆರೋಪಿ ದೀಪಕ್ ಮಾಹಿತಿ ಬಹಿರಂಗಪಡಿಸದಂತೆ ಒತ್ತಡವನ್ನ ಹೇರಲಾಗ್ತಾ ಇದೆ. ದೀಪಕ್ ಫೋಟೋ ಲೀಕ್ ಮಾಡದಂತೆ ಕೂಡ ಡೀಲ್ ನಡೆದಿದ್ಯಾ ಅನ್ನುವಂತ ಅನುಮಾನ ಕೂಡ ಇದೀಗ ವ್ಯಕ್ತ ಆಗ್ತಾ ಇದೆ. ವಿಸ್ತಾರ ನ್ಯೂಸ್ನಲ್ಲಿ A13 ದೀಪಕ್ನ ಎಕ್ಸ್ಕ್ಲೂಸಿವ್ ಫೋಟೋ ಈಗ ನಿಮ್ಮ ಮುಂದೆ. ಪ್ರಭಾವಿ ರಾಜಕಾರಣಿಯ ಸೋದರಿ ಪುತ್ರನಾಗಿರುವಂತಹ ದೀಪಕ್, ಈತ ಈ ಒಂದು ಪ್ರಕರಣದಲ್ಲಿ 13ನೇ ಆರೋಪಿ A13. ಈತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಬಹಿರಂಗಪಡಿಸದಂತೆ ಇಲ್ಲಿ ಒತ್ತಡಗಳನ್ನ ಹೇರಲಾಗ್ತಾ ಇದೆ ಅನ್ನುವಂಥ ವಿಚಾರ. ಆತನ ಫೋಟೋಗಳು ಕೂಡ ಎಲ್ಲೂ ಕೂಡ ರಿವೀಲ್ ಆಗದೇ ಇರುವಂತ ರೀತಿಯಲ್ಲಿ ನೋಡ್ಕೊಳ್ಳಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಇದೀಗ ಆತನ ಮಾಹಿತಿಗಳು ಕೂಡ ಈಗ ಲಭ್ಯ ಆಗಿದೆ. ವಿಸ್ತಾರ ನ್ಯೂಸ್ಗೆ ಆತನ ಫೋಟೋ. A13 ರಕ್ಷಣೆಗೆ ಪೊಲೀಸರು ಯತ್ನಿಸಿದ್ದಾರೆ ಅನ್ನುವಂಥ ಆರೋಪ. ದೀಪಕ್ ಈ ಒಂದು ಪ್ರಕರಣದ 13ನೇ ಆರೋಪಿ ಈತ. ಆತನ ಮಾಹಿತಿಯನ್ನ ಬಹಿರಂಗಪಡಿಸದಂತೆ ಒತ್ತಡವನ್ನ ಹೇರಲಾಗ್ತಾ ಇದೆ. ದೀಪಕ್ ಫೋಟೋ ಲೀಕ್ ಮಾಡದಂತೆ ಕೂಡ ಡೀಲ್ ನಡೆದಿದ್ಯಾ ಅನ್ನುವಂಥ ಅನುಮಾನ. ಈ ಒಂದು ಪ್ರಕರಣದಲ್ಲಿ ಪ್ರಭಾವಿ ರಾಜಕಾರಣಿಯ ಸೋದರಿಯ ಪುತ್ರ ಈತ. ಹೀಗಾಗಿ ಆತನನ್ನ ರಕ್ಷಣೆ ಮಾಡುವಂತ ಪ್ರಯತ್ನಗಳು ಎಲ್ಲವೂ ಕೂಡ ನಡೀತಾ ಇದೆ ಈ ಒಂದು ಪ್ರಕರಣದಲ್ಲಿ. ಒಂದು ಕಡೆಯಲ್ಲಿ ಆರಂಭದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ, ಇವರಿಬ್ಬರನ್ನು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಿತ್ತು. ಇದೀಗ A13 ದೀಪಕ್, ಆತನನ್ನು ಕೂಡ ರಕ್ಷಣೆ ಮಾಡುವಂತ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ಆಗಿದೆ ಅನ್ನುವಂತ ವಿಚಾರ ನಾವು ಗಮನಿಸ್ತಾ ಇದ್ದೀವಿ ದೃಶ್ಯ. ಈತನೇ ಈ ಒಂದು ಪ್ರಕರಣದ 13ನೇ ಆರೋಪಿ A13 ದೀಪಕ್. ಈತನನ್ನ ರಕ್ಷಣೆ ಮಾಡುವಂತ ಪ್ರಯತ್ನಗಳು ಆಗ್ತಾ ಇದೆಯಾ? ಈತನಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಕೂಡ ಹೊರಗೆ ಬಾರದೇ ಇರುವಂತಹ ರೀತಿಯಲ್ಲಿ ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂತ ಹಿನ್ನೆಲೆಯಲ್ಲೂ ಕೂಡ ಮಾಹಿತಿಗಳು ಲಭ್ಯ ಆಗಿದೆ. ದೀಪಕ್ ಫೋಟೋ ಲೀಕ್ ಆಗದೇ ಇರುವಂತಹ ರೀತಿಯಲ್ಲಿ ಪ್ರಯತ್ನಗಳು ಆಗಿದೆ. ವಿಸ್ತಾರದಲ್ಲಿ A13 ದೀಪಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಈಗ ನಾವು ಇಡ್ತಾ ಇರೋದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ 13ನೇ ಆರೋಪಿಯಾಗಿದ್ದಾನೆ. ಪ್ರಭಾವಿ ರಾಜಕಾರಣಿಯ ಸಂಬಂಧಿ ಈತ ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಆತನಿಗೆ ಕೂಡ ರಕ್ಷಣೆಯನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೀಪಕ್ನನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗಲಾಗ್ತಾ ಇದೆ ಅನ್ನುವಂಥ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ SK ಮಂಜುನಾಥ್ ಇದೀಗ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಇದೀಗ A13 ದೀಪಕ್ ಈತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನ ರಕ್ಷಣೆಯನ್ನ ಮಾಡಲಾಗ್ತಾ ಇದೆ. ಆತ ಪ್ರಭಾವಿ ರಾಜಕಾರಣಿಯ ಸಂಬಂಧಿ ಅನ್ನುವಂಥ ವಿಚಾರ. ಯಾವ ರೀತಿಯಾಗಿ ಆತನನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗಲಾಗ್ತಾ ಇದೆ ಅಂತ? ಸಂಪರ್ಕ ಸಾಧ್ಯ ಆಗ್ತಿಲ್ಲ. ದರ್ಶನ್ ಅಂಡ್ ಗ್ಯಾಂಗ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ SK ಮಂಜುನಾಥ್ ಮತ್ತೊಮ್ಮೆ ಜಾಯ್ನ್ ಆಗ್ತಿದ್ದಾರೆ. SK ಮಂಜುನಾಥ್, ಈ ಒಂದು ಪ್ರಕರಣದ 13ನೇ ಆರೋಪಿ ದೀಪಕ್, ಆತನನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗಲಾಗ್ತಿದೆ ಅನ್ನುವಂಥ ವಿಚಾರ, ಏನೇನು ಮಾಹಿತಿ ಇದೆ? ಮಧುಕರ್ ಶೆಟ್ಟಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಲ್ಲಿವರೆಗೂ 14 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅದರಲ್ಲಿ ದರ್ಶನ್ ಜೊತೆಗೆ ಪವಿತ್ರ ಗೌಡ ಪ್ರಮುಖವಾಗಿದ್ದಾರೆ. ಅವತನ ಬೆಂಗಾವಲಾಗಿದ್ದಂಥ ಈ ಡೆಡ್ಲಿ ಗ್ಯಾಂಗ್ನಲ್ಲಿ ಒಬ್ಬ ಆರೋಪಿ, ಅವರು ಪ್ರಭಾವಿ ರಾಜಕಾರಣಿಯ ಹತ್ತಿರದ ಸಂಬಂಧಿ, ಅವರ ಸೋದರಿಯ ಅಳಿಯ ಅಂತಕ್ಕಂಥ ಒಂದು ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಆದರೆ ಈ ಪ್ರಕರಣದಲ್ಲಿ ಪೊಲೀಸರು ಎಲ್ಲ ಆರೋಪಿಗಳ ಒಂದು ಅರೆಸ್ಟ್ ಮಾಡ್ತಾರೆ, ಅವರಿಗೆ ಸಂಬಂಧಪಟ್ಟಂಥ ಫೋಟೋಗಳನ್ನು ಸಹ ಲೀಕ್ ಮಾಡ್ತಾರೆ. ಆದರೆ ಒಬ್ಬ ಆರೋಪಿ, ಅದರಲ್ಲಿ 13ನೇ ಆರೋಪಿ ಆದಂಥ ದೀಪಕ್ ಫೋಟೋವನ್ನು ಮಾತ್ರ ಯಾವುದೇ ಕಾರಣಕ್ಕಾಗೂ ಪೊಲೀಸರು ಕೊಡೋದಿಲ್ಲ, ಯಾರಿಗೂ ಅದನ್ನು ಎಲ್ಲೂ ಸಹ ತೋರಿಸೋದಿಲ್ಲ. ಹಾಗಾಗಿ ಆರೋಪಿಗಳ ಒಂದು ವಿಜುವಲ್ಸ್, ಅವರ ಮುಖಚಾರ್ಯ ಇಲ್ಲೂ ಸಹ ಕವರ್ ಆಗಬಾರ್ದು, ಮಾಧ್ಯಮಗಳ ಕ್ಯಾಮ್ರಾದಲ್ಲಿ ಸೆರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಸುತ್ತ ಶಾಮಿಯಾನದ ಸೈಡ್ ವಾಲ್ಗಳನ್ನು ಅಳವಡಿಸಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕೆಲವೊಂದು ಆರೋಪಿಗಳ ಒಂದು ಇತಿಹಾಸ, ಅಂದರೆ ಅವರ ಹಿಸ್ಟ್ರಿಯನ್ನೇ, ಅವರ ಹೆಸರು ಇರ್ಬೋದು, ಅವರ ವಿಳಾಸ ಇರ್ಬೋದು, ಎಲ್ಲವನ್ನ ಬಹಿರಂಗ ಪಡಿಸ್ತಕ್ಕಂಥವ್ರು. ಜೊತೆಗೆ ಇಲ್ಲಿ A13 ಆರೋಪಿಯ ಮಾಹಿತಿ ಮಾತ್ರ ಗೌಪ್ಯವಾಗಿ ಕಾಪಾಡ್ಕೊತಾರೆ. ಆ ಗೌಪ್ಯವಾಗಿ ಕಾಪಾಡಿಕೊಳ್ಳೋದಕ್ಕೆ ಪೊಲೀಸರು ಕೊಡ್ತಕ್ಕಂಥ ರೀಸನ್ನು, ತನಿಖೆಯ ಭಾಗವಾಗಿ ಕೆಲವೊಂದು ಆರೋಪಿಗಳ ಫೋಟೋಗಳನ್ನು ಕೊಡೋದಕ್ಕೆ ಸಾಧ್ಯವಾಗಲ್ಲ ಅಂತ.
ಆದ್ರೆ ಉಳಿದಂತ ಆರೋಪಿಗಳಿಗೂ ತನ್ನದೇ ಆದಂತ ಮರ್ಯಾದೆ ಇರುತ್ತೆ, ಅವ್ರದೇ ಆದಂತ ಕುಟುಂಬ ಇದೆ. ಏನೋ ಅಚಾನಕ್ ಆಗೋ ಏನೋ ಅಥವಾ ಅವರ ಏನು ಡಿ ಬಾಸ್ ಅಂತ ಕರೀತಕ್ಕಂಥ ದರ್ಶನ್ ಅವರ ಮೇಲಿನ ಅಭಿಮಾನಕ್ಕಾಗಿಯೋ ಅಥವಾ ಅವರ ಪತ್ನಿ ಅಂತಕ್ಕಂಥ ಹೇಳ್ತಕ್ಕಂಥ ಪವಿತ್ರ ಗೌಡ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನದಿಂದಲೋ ಈ ಒಂದು ಕೊಲೆಯನ್ನ ಮಾಡಿರ್ತಾರೆ. ಆದ್ರೆ ಎಲ್ಲರೂ ಸೇರಿ ಕೊಲೆ ಮಾಡಿದಾಗ ಎಲ್ಲರೂ ಸಹ ಹಂತಕರೇ ಆಗಿರ್ತಾರೆ. ಹಂತಕರನ್ನ ಮಾಹಿತಿಯನ್ನ ಅವರ ಫೋಟೋವನ್ನ ಕೊಡೋದೇ ಇರೋದಕ್ಕೆ ಕಾರಣ ಅಲ್ಲಿ ಒಂದು ದೊಡ್ಡ ಮೊತ್ತದ ಹಣಕ್ಕೆ ಒಂದು ಡೀಲ್ ಆಗಿರುತ್ತೆ. ಆ A13 ಆರೋಪಿ ಆಗಿರ್ತಕ್ಕಂಥ ದೀಪಕ್ರ ಮಾಹಿತಿ ಸಹ ಜೊತೆಗೆ ಅವರ ಫೋಟೋ ಸಹ ಎಲ್ಲೂ ಸಹ ಲೀಕ್ ಆಗಬಾರ್ದು, ಹೊರಗಡೆ ಹೋಗ್ಬಾರ್ದು ಅಂತಕ್ಕಂಥ ಒಂದು ಡೀಲ್ ಕುದುರಿದೆ ಅಂತಕ್ಕಂಥ ಆರೋಪಗಳು ಸಹ ಈಗ ಕೇಳಿ ಬರ್ತಾ ಇದಾವೆ. ಆದ್ರೆ ಆ ಒಂದು ಆರೋಪಿಯನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ವಿಸ್ತಾರ ನ್ಯೂಸ್ ನಲ್ಲಿ ಆತನ ವಿಡಿಯೋ ಸಹ ಸೆರೆಯಾಗಿದೆ. ಜೊತೆಗೆ ಆತನ ಫೋಟೋವು ಸಹ ವಿಸ್ತಾರ ನ್ಯೂಸ್ ಕರೆಯಾಕಿ ಎಕ್ಸ್ಕ್ಲೂಸಿವ್ ಆಗಿ ಈಗ ತೋರಿಸ್ತಕ್ಕಂಥದ್ದು. ಈಗ ಈ ಸಂಬಂಧಪಟ್ಟಂತೆ ಒಬ್ಬ ಪ್ರಭಾವಿ ಶಾಸಕರಾಗಿರ್ತಕ್ಕಂಥವ್ರು ಆತನನ್ನ ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಅಪ್ರೂವಲ್ ಆಗಿ ಅವನನ್ನ ಮಾಡಿಕೊಂಡು ಆತ ಕೊಡ್ತಕ್ಕಂಥ ಹೇಳಿಕೆಗಳನ್ನ ಸಾಕ್ಷಿಯನ್ನಾಗಿ ಪರಿಗಣಿಸಿಕೊಂಡು ಈ ಪ್ರಕರಣದಲ್ಲಿ ಆತನನ್ನ ಕೈ ಬಿಡೋದಕ್ಕೂ ಸಹ ಒಂದು ಯತ್ನವನ್ನ ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಮಧುಕರ್ ಶೆಟ್ಟಿ. ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.